ಮಾಹಿತಿಯನ್ನ ನಮ್ಮ ಕಡೆಯ ಜನ ಇದವರ ಭಿಕ್ಷು ಸಂಕಲ್ಪದಲ್ಲಿದೆ. ನಮ್ಮ ಕಡೆಯ ಭಿಕ್ಷು ಹುಚ್ಚು ಪೋಖರಿ ಕೇಳು ಬಿಟ್ಟು ಬಿಡು ದೊಡ್ಡಕ್ತಿಗೆಯ ಕೋಳಿ ಕತ್ತಿನ ಸೊಕ್ಕ ಅಕ್ಷರದ ದೌಲತ್ತ. ಇವರು ಸಹ ಘಾಟಿ ಜನ. ಮುನ್ನಾಡೆ ಇವರಿಗೆ ಗುಲಾಬಿ ಮುಳ್ಳಿನ ಕೆಚ್ಚು, ಸುತ್ತ ಸುಪ್ಪತ್ತಿಗೆಯ ಕೆಂಪು ವಾಸನೆ ಮತ್ತು ಮುಟ್ಟಿದರೆ ಸುರ್ರೆನ್ನುವ ಕಾಡು ಕಿಚ್ಚು. ಇವರು ಸಹ ಅಪ್ಪಟ ಘಾಟಿ. ಅದರೊಡನೆ ಬಾಳದ ಹಾಗೆ ಗುಂಡಾಡಿಸುವ ಗೊತ್ತು ನಗೆ. ಗೊತ್ತು ಇನ್ನೊಂದು ಕಾಮಗಳಿದೆ ಅಂದ್ರೆ ಬಿಡಿ ಅವೆಲ್ಲ ಗೊತ್ತು. ನಮ್ಮೂರ ಕಡೆ ಹೋದ್ರು ಅವೆಲ್ಲ ಗೊತ್ತು ಬಿಡ ಅವೆಲ್ಲ ಓದೋದು ಗೊತ್ತು ನಗೆ. ಅದು ಹಣ್ಣು ಕಾಯಿಯ ಚೌಡಿ ಕರಿಯವುಗೆ ಹೋದ ಹೌದಯ್ಯ ಮುಂಚೆ ಬಾಗಿಲಲ್ಲೇಕೆ ಬರಲಿಲ್ಲ. ದೊಂದಿಯ ಕೂಡ ಆಕೆಯ ತಾವ ಬರುವಾಗ ಮುಂತಾದ ಮಾತುಗಳ ಗಮ್ಮತ್. ಹೊತ್ತು ಗೊತ್ತು ನಗೆಯ ಧರಾಕಿಯಲ್ಲಿ ಗಡಿಗೆ ಹೊಳೆಯುವುದು. ಕಂಡುಂಡ ಬದುಕಿಂದ ಜಾಣ ಮುತ್ತು. ಐನೂರಿನ ಸಂಖ್ಯೆ ಭಾನುವಾರ. ಗಂಗುವಿಗೆ ಬೆಂಡೋಲೆ, ಜಬ್ಬಾರ ಗಾಯಕ ಕ್ಷೌರ, ಗಂಡನಿಗೆ ಬೀಡಿಯ ಕಟ್ಟು, ಬಾಳೆಯ ಕೊನೆಯ ಬಳಿ ಮುತ್ತಿರುವವಗೆ ಮುತ್ತುತ್ತೆ, ಕೈ ತುಂಬ ಕೊಬ್ಬರಿ, ಗಲ್ಲದ ಕಚ್ಚು ನಚ್ಚಗೆ ಬಜ್ಜೈ. ಇದ ಬಲ್ಲವನು ಬೇಲಿ ಹಾರಿದ, ಕುಪ್ಪಸಕ್ಕೆ ಇಟ್ಟು ಮೇಲೆ ಕಣ್ಣಾಡಿಸಿದ. ಪಾಪ ಪ್ರಾಯದ ದುಡುಕು ಎಂದು ಎಲ್ಲ ಮಲ್ಲಕ್ಕೆ ಕೊಡುತ್ತಾ ರಹದಾರಿ ಸವಿಯುವುದು ಸಂತೆಯ ದಾರಿ. ಹೀಗೆ ಚಂದ್ರಪ್ಪ ಬಂದ ನೋಡ ಕ್ಯಾನ್ಬೋಗ ಕೂಡ ಕೊಟ್ಟ ಬೆಣ್ಣೆಯೋ ಎಣ್ಣೆ ತರಕಾರಿ ಕಸವೆಂದು ಗೊತ್ತಾಗಿ ಅಬ್ಬರಿಸುವ ದರ್ಪದ ಬೀಸಿ ತೊಳೆದು ಹಿಂದೆ ಹೊಟ್ಟೆಯ ಹಿಡಿದ ಪಕ ಗಸ್ತು ಕೊಟ್ಟೆಯೋ ನಗೆಯ ಬಿಸ್ಕುಗಳು ಏನೆಂದು ಕರೆಯೋಣ. ಇವರು ಸಹ ಘಾಟಿ ಜನ. ನಮ್ಮ ಕಡೆಯ ಜನ. ನಮ್ಮ ಕಡೆಯ ಜನ ಹೀಗೆ ಅಂತ, ನಮ್ಮ ಕಡೆಯ ಸ್ತರದ ಜನ ಹೀಗೆ. ನಮ್ಮ ಕಡೆಯ ಜನ ನೋಡಿ ಬಹಳ ಮಾಮೂಲಿಯ ಕನ್ನಡದ ಪದದಲ್ಲೇ ಈ ತರದ ಬೇರೆ ಬೇರೆ ಸ್ತರಗಳು ಬರೋ ಹಾಗೆ. ಆಮೇಲೆ ಎಷ್ಟು ಕವಿತೆ ಹೋದ್ರೆ ಆ ಥರ ಬಹಳ ಐಂದ್ರಿಯವಾಗಿರುತ್ತೆ, ಸೆನ್ಶಿಯಸ್ ಆಗಿ, ಬಹಳ ಪರ್ಸನಲ್ ಆಗುತ್ತಾ ಒಂದು ಟಚ್ ಇರುತ್ತೆ ಅಂತ, ಜೊತೆಗೆ ನೇರವಾಗಿರುತ್ತೆ. ಮತ್ತೆ ಒಂದು ಸೆನ್ಸರಿ ಒಂದು ಎಕ್ಸ್ಪೀರಿಯನ್ಸ್ ಬಹಳ ನೇರವಾಗಿ ಕಟ್ಕೊಡುವಂತಹ ಅವರ ಕವಿತೆಗಳನ್ನು ನೋಡ್ಬೋದು ಅಂತ. ಜೊತೆಗೆ ಒಂದು ರೀತಿ ಇನ್ಫಾರ್ಮಲ್ ಆದ ರೀತಿಯಾದದ್ದು. ನಮ್ಮಲ್ಲಿ ಒಂಥರ ಕವಿತೆನೇ ಬರೀಬೇಕು ಅಂತನ್ನುವ ಒಂದು ಬಹಳ ವೇಷಧರಿಸಿ ಬರೆಯುವಂಥ ಕವಿತೆಗಳ ಎದುರುಗಡೆ ಮೇಷ್ಟ್ರ ಈ ಇನ್ಫಾರ್ಮಲ್ ಆಗಲೇ ಅದರ ಎಲ್ಲ ಸೂಕ್ಷ್ಮತೆಗಳನ್ನ ಕಟ್ಕೊಡುವಂತಹ ಕ್ರಮ ಇದೆಯಲ್ಲ ಬಹಳ ಬೇರೆ ರೀತಿಯಾದದ್ದು, ಬಹಳ ವೈವಿಧ್ಯದಿಂದ ಕೂಡಿರುತ್ತೆ. ಮತ್ತು ಅವರ ಇಮೇಜರಿಯೂ ಅಷ್ಟೇ ಬಹಳ ಜೋರಾದ ಪ್ರಯತ್ನಶೀಲವಾದದ್ದಾಗಿದೆ, ಸಹಜವಾದಂತಹ ಒಂದು ಪ್ರತಿಭೆಗಳನ್ನ ಕಟ್ಕೊಳ್ಳುವಂತಹ ಅವರಿಗೆ. ಮತ್ತು ಯಾವುದೇ ಒಂದು ಕವಿತೆ ಒಳಗಡೆ ಎಲ್ಲ ಹೇಳ್ಬೋದು. ಈ ಕಾವ್ಯದಲ್ಲಿ ಸಾಮಾನ್ಯವಾಗಿ ವಿಮರ್ಶಕರು ಈ ಒಂದು ಪ್ರತಿಭೆಯ ಕ್ರಮ ರೆಕರಿಂಗ್ ಆಗಿ ಹೇಗೆ ರೂಪುಗೊಂಡಿದೆ ಅಥವಾ ಒಂದು ಸಿಂಬಲ್ ಹೇಗೆ ರೆಕರಿಂಗ್ ಆಗಿ ಬಹಳ ಕಡೆ ತನಕ ಬೆಳ್ಕೊಂಡು ಹೋಗುತ್ತೆ ಅಂತ ಅನ್ನೋದನ್ನ ವಿಮರ್ಶಕರು ಗುರುತಿಸ್ತಾರೆ. ಆದ್ರೆ ಹಾಗಲ್ಲ, ಪ್ರತಿಯೊಂದು ರೂಪಕ್ಕೂ ಕೂಡ ಇನ್ ಇಟ್ಸ್ ಓನ್ ರೈಟ್ ಬೇರೆ ರೀತಿಯ ಬಹಳ ತಂದಾದ ಒಂದು ಸತ್ವಶಕ್ತಿಯನ್ನು ಪಡ್ಕೊಂಡಿರುವಂಥ ಕ್ರಮನ ಬಹಳ ಬಹುತೇಕ ಕವಿತೆಯನ್ನು ನೋಡ್ಬೇಕು. ನನಗೆ ಲಂಕೇಶ್ವರ ಕವಿತೆಗಳ ಜೊತೆಯಲ್ಲಿ ಹೋಲಿಸಿ ನೋಡುವುದಕ್ಕೆ ಬೇರೊಬ್ಬ ಕವಿ ಇಲ್ಲ ಕನ್ನಡದಲ್ಲಿ. ಲಂಕೇಶ್ವರ ಕವಿತೆಗಳಿಂದ ಲೈಸೆನ್ಸ್ನ ಪಡೆದು ಬೇರೆ ಬೇರೆ ರೀತಿಯಾದಂತಹ ಸಾಧ್ಯತೆಗಳನ್ನ ಆವಿಷ್ಕಾರ ಮಾಡಿರುವ ಕವಿಗಳಿದ್ದಾರೆ. ಲಂಕೇಶ್ ಯಾವ ಕವಿಯನ್ನು ಹೋಲ್ತಾರೆ ಅಂತ ನೋಡಕ್ಕೂ ನನಗಷ್ಟು ಹಾಗೆ ಬೇರೆ ಒಂದು ಹಿನ್ನೆಲೆ ಕಾಣಿಸಲ್ಲ ನನಗೆ. ಬಹಳ ಪ್ರಯತ್ನ ಪಟ್ಟರೆ ಏನೋ ಹುಡುಕಬಹುದೋ ಏನೋ. ಅವರ ಓರಿಗೆ ಕವಿಗಳನ್ನ ಯಾರಿಂದಲೂ ಕೂಡ ಅವರು ಆ ರೀತಿಯಾದಂತಹ ಪ್ರೇರಣೆಯನ್ನ ಪಡೆದಿಲ್ಲ. ಅವರ ಸುತ್ತಮುತ್ತ ಬರೀತಕ್ಕಂಥವ್ರ ಅವರ ಕವಿತೆಗಳನ್ನು ಬೇಕಾದ್ರೂ ನೋಡಿ, ಆ ರೀತಿಯಾದಂತಹ ಕವಿತೆಯ ಒಂದು ಛಾಯೆ ಅವರಲ್ಲಿ ಕಾಣಿಸಲ್ಲ.
ಅದರಿಂದ ತನ್ನ ಒಂದು ನಿಜವಾದ ನುಡಿಗಟ್ಟನ್ನ ತನ್ನವಂತ ಒಂದು ರೂಪಕ ನಿರ್ಮಿತಿಯನ್ನ ಬಹಳ ಬೇರೆ ರೀತಿಯಲ್ಲಿ ಸಂಯೋಜಿಸಿಕೊಂಡಿರುವ ಕವಿಗಳಲ್ಲಿ ಅವರು ಕೂಡ ಹೋಗ್ತಾರೆ. ಆ ದೃಷ್ಟಿಯಿಂದನೇ ಅವರ ಕೃತಿಗಳನ್ನ ನಾವು ನೋಡ್ಬೇಕು ಅಂತ ಬಹಳ ಜನ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ನಮ್ಗೆ ಅಂತರದ ಕೆಲವು ಜಗಳಗಳು, ಬಹಳ ಸಣ್ಣ ಪುಟ್ಟ ಜಗಳಗಳು ಇದೆ, ಅದೆಲ್ಲ ನಾನಿಲ್ಲಿ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೊರಡಲ್ಲ. ನೋಡಿ, ಈ ಥರದವರ ಪದ್ಯವನ್ನ ನೀವೆಲ್ಲ ಇಷ್ಟಪಟ್ಟಿರುವಂತಹ ಪದ್ಯಗಳನ್ನ ಅದನ್ನ ನೋಡ್ಬೋದು. ನೋಡಿ, ಇಲ್ಲಿ ಅವರ ಅಕ್ಕ ತಮ್ಮ ಪದ್ಯ ಬಹಳ ಜನಕ್ಕೆ ಗೊತ್ತಿದೆ. ಅಂತಹ ಬಹಳ ಒಳ್ಳೆ, ಬಹಳ ಸೂಕ್ಷ್ಮವಾದಂತಹ ಆಂಬಿಗ್ಯೂಟಿ ಎಲ್ಲ ಇರುವಂತಹ ರೀತಿಯದ್ದು ಅವ್ರದ್ದು ಒಂದು ಕವಿತೆ. ನೀವೆಲ್ಲ ಕೇಳಿರುವಂತಹ ಕವಿತೆಗಳನ್ನೇ ಅಲ್ಲಿ ಅದಕ್ಕೆ ನಿಮ್ಮ ಹತ್ರ ಸಂಕಲನ ಇದೆ, ಅಲ್ಲಿ ನನ್ನ ಬಗ್ಗೆ ಹೇಳ್ಬೋದು, ಅಸಿಕ್ತು ಬಿಡಿ ನನಗೆ. ಅಲ್ಲಿ ಆಶೆ ಹತ್ರ ಒಂದು ಸಂಕಲನ ಇದೆ, ರೈಟ್. ಅಕ್ಕ ತಮ್ಮ ನಾನು ಬಲ್ಲ. ನೋಡಿ ಹೇಗೆ ಅಂತಾರೆ ಪರ್ಸನಲ್ ಅಂತ ಹೇಳಿದ್ನಲ್ಲ, ಬಹಳ ಚೆನ್ನಾಗಿ ನಾನು ಅಂತನ್ನುವುದು ಬರೀ ನನ್ನ ಕವಿಯನ್ನ ಉದ್ದೇಶಿಸಿ ಹೇಳ್ತಾ ಇಲ್ಲ. ನಾನು ಅಂತನ್ನುವುದು ಅದರ ಕೃತಜ್ಞ ಒಂದು ಬಹಳ ಬೇರೆ ರೀತಿಯಾದಂಥ ಒಂದು ಆವರಣವನ್ನು ಕಲ್ಪಿದ್ದಾರೆ. ನಾನು ಬಲ್ಲ 10 ವರ್ಷ ಪೂರ್ತಿ ಅಕ್ಕ ತವರಲ್ಲೇ ಇದ್ದಾಗ ಪಕ್ಕದ ಮನೆಯ ಈರಿ ಗಂಡನ ಮನೆಯಿಂದ ನಗುತ್ತಾ ಬಂದದ್ದು. ಅಕ್ಕ ಸರಿಯಿಲ್ಲ ಅನ್ನಿಸಿ ಯೋಚನೆಗೆ ಹಚ್ಚಿ ವಾರೆ ಗದ್ದೆಯಲ್ಲಿ ಗುದ್ದಾಟಕ್ಕೆ ಬಿದ್ದ ರಂಜ ನನ್ನಿಂದ ಬೈಸಿಕೊಂಡು ನಿನ್ನ ಅಕ್ಕನ್ನ ರಾತ್ರಿ ಕಳಿಸು ಎಂದ. ಅವತ್ತು ನಾನು ಮನೆಗೆ ಬಂದಾಗ ಅಕ್ಕ ಯಾಕೋ ಹಿಂಗೆ ಮೈಕೈ ನೆತ್ತರೋರಿಂಗ್ಯ ಅಂತ ಒರೆಸಲು ಬಂದಾಗ ಹಾಳಾಗು ಕತ್ತೆ, ಹಂದಿ, ನಾಯಿ ಅಂದು ಊಟಕ್ಕೆ ಕೂತಾಗ ನಾಚಿಕೆಯಿಂದ ಮುಸು ಮುಸು ಅತ್ತ. ರಾತ್ರಿ ಹಿತ್ತಲ ನರಕೆಯ ಹತ್ತಿರ ಅಕ್ಕ ಕರಿಯರಿಗೆ ನನ್ನ ಬೈಗುಳ ಹೇಳಿಕೊಂಡು ಅತ್ತಾಗ ಬೆಕ್ಕು ಹಿಡಿಯುವ ನೆಪದಲ್ಲಿ ಸೀರೆಯ ಹತ್ತಿರಕ್ಕೆ ಹೋಗಿ ಒಂದು ಅರ್ಥವಾಗದೆ ಚಪ್ಪಗೆ ನಿಂತು. ಅಕ್ಕನ ಮಗು ಅಂಬೆಗಾಲಿಡುವಾಗ ಯಾಕೋ ಖುಷಿಯಾಗದೆ ಎತ್ತಿಕೊಳ್ಳದೆ ಮುದ್ದಾಡದೆ ಬಿಗಿದುಕೊಳ್ಳಿ. ಅಕ್ಕ ಬೆವರು ಸುರಿಸಿ ಅರಳಿಸಿದ ಸಂಪಿಗೆ ಘಮ್ ಎಂದಾಗ ಹಸಿರು ಹಾವಿನ ಹಾಗೆ ಸುತ್ತಾಡಿ ಬಂದು ಅವಳು ತೇಪೆ ಹಾಕಿದ ಚೆನ್ನ ಹಾಕಿ ಹೊರಗೆ ತಲೆ ಹಾಕಿ ತಳ ತಳ ಹೊರಟು ರಂಗ್ಯ ದುರ್ಗ ಯಾರ ಜೊತೆಗೂ ಸೇರದೆ ಓಡಾಡಿ. ಊರು ಜನ ಎಷ್ಟು ಒಳ್ಳೆಯ ಹುಡುಗ ಅಂದರು. ಕೂಲಿನ ಪುಸ್ತಕ ಹಿಡಿದು ಅರಗಚ್ಚಲು ಮೂಲೆಯಲ್ಲಿ ಕೂತು ಇನ್ನೂ ಮತ್ತೂ ಒಳ್ಳೆಯ ಹುಡುಗನಾಗಲು ನೋಡಿ. ಆದರೆ ಅಪ್ಪ ನಾನು ಬಡವಾಗುತ್ತಿರುವುದಕ್ಕೆ ಹೇಳಿ 10 ತರಹ ಕೇಳಿದಾಗ ಮುಲಾಜಿಲ್ಲದೆ ಅಕ್ಕನ ಮೇಲೆ ತಪ್ಪು ಹೊರಿಸಿದೆ. ಅಕ್ಕ ತಲೆ ತಗ್ಗಿಸಿದಳಾದರೂ ಅಪ್ಪ ಕೈದಿಯ ಹಾಗೆ ತೊದರುತ್ತಾ ಅಕ್ಕನ ತೊಟ್ಟಿಲು ಕಳಿಸಲು ದಾಗಿಣೆ ಮಾಡಿಸಿ ಸೀರೆ ಉಡಿಸಿ ಹಂಡತ್ತಿನ ಗಾಡಿ ಹೂಡಿ ನನ್ನನ್ನು ಗಾಳಿಗೆ ಹತ್ತಿಸಿ ಅಕ್ಕನ ಕಳಿಸಿ ಬಾ ಅಂದ. ಯಜಮಾನನ ಹಾಗೆ ಗಾಡಿ ಓಡಿಸುತ್ತಾ ಊರ ತಲುಪಿದಾಗ ಅಕ್ಕನ ಗಂಡ ನನ್ನ ಮಾತಾಡಿಸಲಿಲ್ಲ. ಎಲ್ಲ ನಿಶ್ಶಬ್ದ. ಸರಿ ರಾತ್ರಿ ಯಾರದ್ದೋ ಅಳು. ಆದರೆ ನನ್ನ ಊಟ ತಿಂಡಿ ಮುಗಿಸಿ ಎಡೆಡಿಕೆ ಹಾಕಿ ನಾನಿನ್ನು ಬರ್ತೇನೆ ಎಂದು ಗಾಡಿ ಹೂಡಿದೆ. ನೆಲ, ಗಾಳಿ, ಮರ, ಆಕಾಶ ಎಲ್ಲ ಚಂದ ಅನಿಸಿದೆ. ಆಗ ಗಾಡಿಯ ಹಿಂದಕ್ಕೆ ಬಂದಳು ಅಕ್ಕ. ನನ್ನ ಕೆನ್ನೆಗೆ ಮುತ್ತಿಟ್ಟು ಹಾಗೆಯೇ ಅಪ್ಪಿಕೊಂಡು ನನ್ನನ್ನು ಇಲ್ಲಿ ಬಿಡಬೇಡ ಅಂತ ಕುಸಿದರು. ಮನೆಗೆ ಬಂದಾಗ ಅಪ್ಪನ ಕಂಡು ಹೇಳುವುದೇನೆಂದು ತಿಳಿಯದೆ ನಿಂತು. ಅಕ್ಕ ಮತ್ತು ಅಪ್ಪನ ಕಣ್ಣಲ್ಲಿ ನೀರು. ನಾಚಿಕೆಯಿಂದ ಪುಸ್ತಕ ಹಿಡಿದು ಅರೆಗತ್ತಲು ಮೂಲೆಗೆ ಹೋದೆ. ಏನು ವಿಶೇಷ? ಇದು ಒಂದ್ಸಲಿ ನಾನು ಮತ್ತು ಟಿ.ಎನ್. ಸೀತಾರಾಮ್ ಒಂದು ಸ್ಟ್ಯಾಂಡರ್ಡ್ ಸೀತಾರಾಮ್ ಓದೋದು, ಇನ್ನೊಂದು ಸ್ಟ್ಯಾಂಡರ್ಡ್ ನಾನು ಓದೋದು, ಈ ರೀತಿಯಾದಂತಹ ಒಂದು ಜುಗಲ್ಬಂದಿಯನ್ನ ಒಂದು ಕವಿಗೋಷ್ಠಿಯನ್ನು ನಡೆಸಿದ್ವಿ. ಮೇಷ್ಟ್ರೆದುರುಗಳು ಏನು ಗೆಳೆಯ ವಿಶೇಷ? ಅಂತ ವಿಶೇಷವೇನಿಲ್ಲ. ಇಷ್ಟೇ, ಚಿಕ್ಕಂದಿನಲ್ಲಿ ಅನ್ನಿಸಿತ್ತು ಕಾಮನ ಬಿಲ್ಲೇಕೆ ಬಣ್ಣ ಬಣ್ಣ, ಸೂರ್ಯನೇಕೆ ಚುಕ್ಕಿಯ ತರ ಮಿಟುಕಿಸಲಾರ ಕಣ್ಣ, ಬೆಟ್ಟಗಳು ನಿದ್ರೆ ಹೊಡೆಯುವ ಹಂದಿ, ಮರಗಳೇಕೆ ಹಚ್ಚಗೆ, ನಳವೇಕೆ ನಿಂತಿದೆ ತಪ್ಪಗೆ, ಜಡಗರೇಕೆ ನಡೆಯಲಾರದೆ ನಿಂತಿದೆ, ನದಿಯೇಕೆ ನಿಲ್ಲಲಾರದೆ ನಡೆದಿದೆ.
ಯಾಕೆ ಮೇಲೊಂದು ನೀಲಿ ಎರದ್ದು ಇದರಿಂದೆಲ್ಲ ಯಾಕಿಷ್ಟು ಹೆಚ್ಚು. ಆಮೇಲೆ ಏನು ಮಿತ್ರ ವಿಶೇಷ ಅಂತ ವಿಶೇಷವೇನಿಲ್ಲ. ಆದರೆ ನೋಡಿದ್ದೇನೆ ನನ್ನ ನಾಡ, ನನ್ನವರ ಪಾಡ, ನೋಡಿದ್ದೇನೆ ಕಾಶ್ಮೀರದಿಂದ ಕುಮಾರಿ ಕನ್ಯೆಯವರೆಗೆ, ಕಲಾಸಿಪಳ್ಯಂ ಕೊಚ್ಚೆಯಿಂದ ಮೈಸೂರ ಬೃಂದಾವನದವರೆಗೆ, ಮಲ್ಲೇಶ್ವರದ ತುದಿಯಿಂದ ಗವಿಪುರದ ಬಡಾವಣೆವರೆಗೆ, ಮಲಗುವ ಕೋಣೆಯಿಂದ ಅಡುಗೆಯ ಮನೆಯವರೆಗೆ, ನನ್ನ ಹಿಂದಲೆಯಿಂದ ಮುಂದಲೆಯವರೆಗೆ ನೋಡಿದ್ದೇನೆ ಮಣ್ಣ ಅಂದರೆ ಈ ನನ್ನನ್ನು. ಸರಿ ಮಿತ್ರ, ಆಮೇಲೇನು ವಿಶೇಷ? ನನ್ನ ಜೊತೆಯ ಕುಸುಮಗಳು ಕಮರುವುದನ್ನು ನೋಡಿದ್ದೇನೆ. ಸೋಮಾರಿಗಳನ್ನ, ಹೆಜ್ಜರನ್ನ, ಕಿರಾಡಿಗಳನ್ನ, ಸುಳ್ಳರನ್ನ, ತಮ್ಮ ಜೈಲಿಂದ ತಾವೇ ಕದಿಯುವ ಕಳ್ಳರನ್ನ, ಸುಂದರ ಆಸೆಗಳು ಉರಿದ ಕಾಂತೆಯರನ್ನ, ಶವದ ತರದ ಪತಿವ್ರತ ಪ್ರಶಾಂತೆಯರನ್ನ ನೋಡಿದ್ದೇನೆ. ಸೊಕ್ಕ ಅಧಿಕಾರದ ತಕ್ಕ ಕುಣಿಯುವ ರೊಕ್ಕ. ಮತ್ತೆ ನೋಡಿದ್ದೇನೆ ಪುತ್ರರಿಗಾಗಿ ಯಾಗ ಮಾಡಿದವರನ್ನ, ಪುತ್ರರನ್ನೊಲ್ಲದೆ ಆಸ್ಪತ್ರೆಗೆ ಅಲಿಯುವವರನ್ನ, ಇಲ್ಲಿಯ ಆಗುಂಬೆ, ಇಲ್ಲಿಯ ಘಾಟಿ, ಈ ದ್ರಾಕ್ಷಿ ದಾಳಿಂಬೆ, ಈ ಜನಗಳ ಘಾಟಿ ಕಂಡಿಲ್ಲವೇ ನಾನು? ತಂದೆ ಕಿಟಕಿಯನ್ನತ್ತಿ ಸೊನ್ನೆಗಣ್ಣಲ್ಲಿ ಸನ್ನೆ ಮಾಡುವ ಮಂದಿಯನ್ನ ಕಂಡಿಲ್ಲವೇ ನಾನು? ಭಗವದ್ಗೀತೆಯ ಸಾಲುಗಳ ನಡುವೆ ಶಿಳ್ಳೆ ಹೊಡೆವ ಪೋಲಿ ಆಸೆಗಳನ್ನು ಕಂಡಿಲ್ಲವೇ ನಾನು? ಮಾತಿಗೆ ಸಿಕ್ಕಿ ಕೊಳತು ಕಲಾಸುಪರ್ಣ್ಯಮ್ಮಾಗಿ ಬದುಕಿರುವುದನ್ನು ಕಂಡಿಲ್ಲವೇ ನಾನು? ಕನಸಿನಲ್ಲಿ ಕಂಡದ್ದೆಂದು ಎದ್ದಂತೆ ಕನಸು ಕಾಣುವ ಪೈಕಿಯನ್ನ. ಸರಿ ಮಿತ್ರ, ಇದೆಲ್ಲ ಹೇಗೆ ವಿಶೇಷ? ಕೇಳು, ವಿಶೇಷವಿಲ್ಲದೆ ವಿಶೇಷ ಇಲ್ಲಿ ಮತ್ತೆ ಎಲ್ಲೆಲ್ಲಿಯೂ. ನಿನ್ನ ಹೆಣದ ಮೇಲೆ ನಿನ್ನವು ಅಳುವಂತೆ ಪರದೇಶದಾಕೆ ತನ್ನ ಮಗ ಸತ್ತಾಗ ಅಳುತ್ತಾಳೆ, ಬೆಳದ ಮಗನ್ನ ಕಂಡು ಹಿಗ್ಗುತ್ತಾಳೆ. ಅಲ್ಲಿ ಕೂಡ ಮಾತು ಕಥೆಯಾಗಿ, ಕೊಚ್ಚೆಯಾಗಿ, ಹಾಡಾಗಿ ಕುಣಿಯುತ್ತೆ. ಅಲ್ಲಿ ಕೂಡ ನೀರು ರಸವಾಗಿ, ಕಾಂಡವನ್ನೇರಿ ಹೂವಾಗಿ ಅರಳುತ್ತೆ. ಅಲ್ಲಿ ಕೂಡ ಹುಡುಗಿ ಹೆಣ್ಣಾಗಿ ಗಂಡಿಗೆ ಅಬಲೆ, ತುಡುಗು ಗಂಡಾಗಿ ಹೆಣ್ಣಿಗೆ ತರಲೆ. ನಿನಗೆ ಗೊತ್ತಿರಬೇಕು, ಕ್ಯಾಲಿಫೋರ್ನಿಯಾದಲ್ಲೂ ಗಾಳಿ ಬೀಸುತ್ತೆ. ಅಲ್ಲಿಯ ಬೆಟ್ಟ ಮೇಲೆದ್ದು ಜಲಪಾತದ ನೀರು ಕೆಳಕ್ಕೆ ಬೀಳುತ್ತೆ. ಅಲ್ಲಿಯೂ ನೆಲದಲ್ಲಿ ಮರ ಬೆಳೆದು ಬಳ್ಳಿಗಳ ಬಲವಾಗಿ ನಿಲ್ಲುತ್ತೆ. ಅಲ್ಲಿ ಕೂಡ ಭೂಮಿ ತೈರನಿಗೆ ಪ್ರಖ್ಯಾತೆ. ಅಲ್ಲಿ ಹುಡುಗರ ಕೇಕೆ, ಮುದುಕರ ಕೆಮ್ಮು, ಪ್ರಾಯದ ಗುಟುರು. ಅಲ್ಲಿಯೂ ಇಲ್ಲಿನಂತೆಯೇ ಕನಸು ಕೆಲವೊಮ್ಮೆ ಕನಸಾಗಿ ಉಳಿಯುತ್ತೆ, ನನಸು ಕಣ್ಕಟ್ಟಾಗುತ್ತೆ. ಹಾಗಾದ್ರೆ ಏನು ವ್ಯತ್ಯಾಸ? ಅಲ್ಲಿನಂತೆಯೇ ಇಲ್ಲಿ ನನ್ನ ನೆತ್ತರು ನನ್ನ ನಾಡಿಯಲ್ಲಿ ಧುಮುಕಿ ನನ್ನ ಕನಸೆಲ್ಲ ನನ್ನಲ್ಲಿಯೇ ಅರಳುತ್ತೆ. ಕಿವಿಗೆ ತಪ್ಪಳ ಬಿದ್ದು, ನಾಲಿಗೆಗೆ ರಸದಾಗಿ, ಗಂಧಕ್ಕೆ ಮೂಗರಳಿ ನನ್ನ ಮೈ ಜಲ್ಲೆಂದು ಕಲೆಯಾಗಿ ನಿಲ್ಲುತ್ತೆ. ಬಹುಶಃ ಅದೇ ವಿಶೇಷ. ನಾಗರಾಜ್ ಅವರಿಗೆ ಮತ್ತೆ ಮತ್ತೆ ಗಮನಕ್ಕೆ ಬಂದು